ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ಅನ್ಬಾಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತು ನಾವು JP ನಗರ್ ಫಸ್ಟ್ ಫೇಸಲ್ಲಿ ಇದ್ದೀವಿ. ಸೊ JP ನಗರ್ ಫಸ್ಟ್ ಫೇಸಲ್ಲಿ ಇನ್ನೂ ಎಕ್ಸಾಕ್ಟಾಗಿ ಹೇಳಬೇಕು ಅಂದರೆ ಇಂದಿರಾ ಗಾಂಧಿ ಸರ್ಕಲಿಂದ ಸ್ವಲ್ಪ ಮುಂದೆ ಬಂದರೆ ಲೆಫ್ಟ್ ಸೈಡ್ಗೆ ಪ್ರಸಿದ್ಧಿ ಫುಡ್ ಕಾರ್ನರ್ ಅಂತ ರೆಸ್ಟೋರೆಂಟು. ಇದೊಂದು 30 ವರ್ಷ ಹಳೆಯ ಹೋಟೆಲ್ಲು. ಸೊ ಮುಂಚೆ ಜಯನಗರಲ್ಲಿತ್ತು, ಆಮೇಲೆ ಇಲ್ಲೂ ಎಷ್ಟೋ ವರ್ಷಗಳಿಂದ ಇದೆ. ಈಗ ಏನು ಮಾಡಿದ್ದಾರೆ ಅಂದರೆ ಫುಲ್ಲು ರಿನೋವೇಟ್ ಮಾಡಿ ಸ್ವಲ್ಪ ಮಾಡ್ರನ್ ಆಗಿ, ತುಂಬ ಹಳೆ ಹೋಟೆಲ್ ಅಲ್ಲ, ಮಾಡ್ರನ್ ಆಗಿ ಮಾಡಿಬಿಟ್ಟು ಫುಲ್ಲು ಸೌತ್ ಇಂಡಿಯನ್ ಡಿಶಸ್ನ ಕೊಡ್ತಾ ಇದ್ದಾರೆ. ಅದು ಕೂಡ ಎಲ್ಲ 100% ಬರೀ ತುಪ್ಪನ ಬಳಸಿ ಅಡುಗೆನ ಮಾಡೋ ಥರ, ಎಣ್ಣೆ ಎಲ್ಲ ಹಾಕೋದೇ ಇಲ್ವಂತೆ. ಸೊ ಅದಕ್ಕೋಸ್ಕರ ಬಂದಿದ್ವಿ ಟೇಸ್ಟ್ ಮಾಡೋಣ ಅಂತ. ತುಂಬ ಲೇಟ್ ಮಾಡಿದಿರ ಹೋಗೋಣ, ಅವ್ರನ್ನ ಮಾತಾಡಿಸ್ಬಿಟ್ಟು ಇದ್ರ ಬಗ್ಗೆ ತಿಳ್ಕೊಂಡು ಇನ್ನೂ ಸ್ವಲ್ಪ ಅವ್ರ ಕಡೆಯಿಂದನೇ ಆಮೇಲೆ ಒಂದಷ್ಟು ಅವರ ಫಾಸ್ಟ್ ಮೂವಿಂಗ್ ಡಿಶಸ್ನ ಟ್ರೈ ಮಾಡೋಣ. ಒಂದಷ್ಟು ಡಿಶಸ್ಸು ಅವಾಗಿಂದ ಮುಂಚೆ ಅವ್ರು 30 ವರ್ಷದಿಂದ ಫೇಮಸ್ ಅಂತ ಕೇಳ್ಪಟ್ಟಿದ್ದೀವಿ, ಅದನ್ನು ಮಿಸ್ ಮಾಡಿದ್ರೆ ಟ್ರೈ ಮಾಡ್ತೀವಿ. ಅದು ಬಿಟ್ಟು ಇವಾಗ ಹೊಸದಾಗಿ ಏನೇನು ಆ್ಯಡ್ ಆಗಿದೆಯಲ್ಲ ಅದನ್ನು ಟ್ರೈ ಮಾಡೋಣ. ಜಾಗದ ಲೊಕೇಶನ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ, ಕನ್ಫ್ಯೂಸ್ ಆಗಲ್ಲ, ಆರಾಮಾಗಿ ಬರ್ಬೋದು. 2 ವೀಲರ್ ಪಾರ್ಕಿಂಗ್ ಎಲ್ಲ ಚೆನ್ನಾಗಿದೆ. ಕಾರು ಅಂದರೆ ಸ್ವಲ್ಪ ಮುಂದೆ ಇಲ್ಲ ಪಕ್ಕದ ರೋಡಲ್ಲಿ ನಿಲ್ಲಿಸ್ಬಿಟ್ಟು ಬರಬೇಕಾಗುತ್ತೆ. ಈಗ ಒಳಗೋಗೋಣ. ಗಂಟ್ಲು ಸ್ವಲ್ಪ ಕಿರಿ ಇದೆ, 1 ವಾರದಿಂದ ರಿಕವರ್ ಆಗಿದ್ದೀವಿ. ಸೊ ಎಲ್ಲೂ ಆಚೆ ಹೋಗ್ತೀರಾ, ವೈರಲ್ ಫೀವರ್ ಎಲ್ಲ ಕಡೆ ಆಡ್ತಾ ಇದೆಯಲ್ಲ. ಸೊ ಹುಷಾರಾಗಿರಿ. ರೆಡಿ ಆದಮೇಲೆ ಬಾಯಿ ಕೆಟ್ಟೋಗಿತ್ತು, ರುಚಿಯಾಗಿ ತಿನ್ನಬೇಕು, ಲೇಟ್ ಮಾಡಬೇಡ, ಬನ್ನಿ. ನಮ್ಮ ಜೊತೆ ಹೋಟೆಲ್ ಓನರ್ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ಕಾರ. ಸರ್ ನಿಮ್ಮ ಹೋಟೆಲ್ ಬಗ್ಗೆ ತಿಳಿಸ್ಕೊಡಿ ಸರ್. ನಾವು ತುಂಬ ವರ್ಷದಿಂದ ನೋಡಿದ್ವಿ, ಅವಾಗೆಲ್ಲ ಟೇಸ್ಟ್ ಮಾಡಿದ್ವಿ, ಇದ್ರ ಬಗ್ಗೆ ಸ್ವಲ್ಪ ಡೀಟೇಲಾಗಿ ತಿಳಿಸ್ಕೊಡಿ. ಹೆಚ್ಚು ಕಮ್ಮಿ ಒಂದು 30 ವರ್ಷದಿಂದ ಮಾಡ್ತಾ ಇತ್ತು. ಈಗ ಹೊಸದಾಗಿ ಎಲ್ಲ ರಿನೋವೇಷನ್ ಮಾಡಿ ಹೊಸ ಥರ ಐಟಮ್, ಸೌತ್ ಇಂಡಿಯನ್ ಮಾತ್ರ, ಬರೀ ಸೌತ್ ಇಂಡಿಯನ್. ಓಕೆ. ನಂದಿನಿ ಗೀಯಲ್ಲೇ ಸ್ಪೆಷಲ್ ಆಗಿ ಮಾಡಿ ಕೊಡ್ಬೇಕಂತ. ಅಲ್ಲ, ಎಲ್ಲ ಐಟಮ್ಸ್ಗೂ ಬರೀ ತುಪ್ಪ ಲೈವ್ ಅಲ್ಲಿ ಕಾಣಿಸ್ಬೇಕು ಅವರಿಗೆ. ಲೈವ್ ಕಿಚನ್. ಲೈವ್ ಕಿಚನ್. ಓಕೆ. ಏನು ಹಾಕ್ತೀವಿ ಅದು ತುಪ್ಪ ಹಾಕೋದು ಕಾಣಿಸ್ಬೇಕು. ಓಕೆ. ಅಲ್ಲಿ ಸೌತ್ ಇಂಡಿಯನ್ ಮಾತ್ರ. ಅದೇ ಮುಂಚೆ ಇಲ್ಲಿ ನಾರ್ತ್ ಇಂಡಿಯನ್ ಚೈನೀಸ್ ಐಟಮ್ಸ್ ಇತ್ತು, ಈಗ ಎಲ್ಲ ತೆಗೆದಾಕ್ಬಿಟ್ಟು ಬರೀ ಸೌತ್ ಇಂಡಿಯನ್. ದೋಸೆ, ತಟ್ಟೆ ಇಡ್ಲಿ, ರೈಸ್ ಬಾತ್ಗಳು, ಸ್ವೀಟ್ ಪೊಂಗಲು, ಆಮೇಲೆ ಖಾರ ಪೊಂಗಲು, ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಪ್ರತಿಯೊಂದು ಸಿಗುತ್ತೆ. ಪ್ರತಿ ಸೌತ್ ಇಂಡಿಯನ್ ಡಿಶಸ್ ಎಲ್ಲ ಸಿಗುತ್ತೆ. ಆಮೇಲೆ ಹೇಳಿದ್ದು ನೀವು ನಂದಿನಿ ತುಪ್ಪ ಮಾತ್ರ ಬಳಸೋದು? ಬರೀ ನಂದಿನಿ ತುಪ್ಪ ಮಾತ್ರ. ಹೌದು. ಆಮೇಲೆ ಟೈಮಿಂಗ್ಸ್ ಎಲ್ಲ ಯಾವ ಥರ ಸರ್? ಬೆಳಿಗ್ಗೆ 6 ರಾತ್ರಿ 11 ಫುಲ್ ಟೈಮ್ ಸ್ಟ್ರೆಚ್ಚಲ್ಲಿ ನಡೆಯುತ್ತೆ, ಇಲ್ಲ ಮಧ್ಯದಲ್ಲಿ ಗ್ಯಾಪ್ ಏನಾಗಿರುತ್ತೆ? ಇಲ್ಲ, ಗ್ಯಾಪ್ ಏನಿಲ್ಲ, ಕಂಟಿನ್ಯೂ ಇರುತ್ತೆ. ಹೌದು. ಸೊ ಯಾವಾಗ ಬಂದ್ರೂ ಇಲ್ಲಿ ಬಿಸಿಯಾಗೆ ಇಡ್ಲಿ, ದೋಸೆ, ಚಿಕ್ಕ ಇಡ್ಲಿ ಸಾಂಬಾರ್ ಅಂತ ಮಾಡ್ತೀವಿ. ಓಕೆ. ಅದು 30 ವರ್ಷ ಹಿಂದೆ ಫೇಮಸ್ ನಮ್ಮದು ಚಿಕ್ಕ ಇಡ್ಲಿ, ಬಟನ್ ಇಡ್ಲಿ. ಅಂದರೆ 30 ವರ್ಷದಿಂದ ಬಟನ್ ಇಡ್ಲಿ ಫೇಮಸ್ ಇತ್ತು. ಆಮೇಲೆ ಪುಡಿ ಮಸಾಲೆ ದೋಸೆ, ಚಟ್ನಿ ಪುಡಿ, ರೈಸ್ ಬಾತ್ಗಳು ಎಲ್ಲ ಪ್ರತಿಯೊಂದು. ಸೊ ಆಮೇಲೆ ಇದು ಸೆಲ್ಫ್ ಸರ್ವಿಸ್ ಅಲ್ವಾ? ಸೆಲ್ಫ್ ಸರ್ವಿಸ್. ಕೂತ್ಕೊಳ್ಳೋಕ್ಕೆ ಒಂದು 100 ಜನ ಕೂತ್ಕೊಳ್ಬೋದು ಒಳಗಡೆ, ಕೂತ್ಕೊಳ್ಳೋಕೆ ಅವಕಾಶ ಇದೆ. ಸರಿ ಸರ್, ನಾವು ಕೂಡ ಟೇಸ್ಟ್ ಮಾಡ್ತೀವಿ. ನಾವು ಮುಂಚೆ ತಿಂದಿದ್ವಿ ಇಲ್ಲಿ. ಥ್ಯಾಂಕ್ ಯು ಇನ್ಫಾರ್ಮೇಷನ್ ಕೊಡೋದಕ್ಕೆ. ಥ್ಯಾಂಕ್ ಯು.
ಸೊ ಇಲ್ಲಿ ಮೆನು ತುಂಬ ದೊಡ್ಡದಾಗಿದೆ. ಇಡ್ಲಿಗಳಲ್ಲಿ ತುಂಬ ವೆರೈಟೀಸ್ ಇದೆ, ದೋಸೆಗಳಲ್ಲಿ ವೆರೈಟೀಸ್ ಇದೆ. ಅದರಲ್ಲಿ ಫಸ್ಟು ಇಡ್ಲಿನಲ್ಲಿ 2 ಥರ ಇಡ್ಲಿ ತರಿಸಿದ್ವಿ. ಒಂದು ಬಂದು ತುಂಬ ಟೆಂಪ್ಟ್ ಮಾಡ್ತಾಯಿರೋ ಗೀ ಪುಡಿ ಇಡ್ಲಿ, ತುಪ್ಪದ ಪುಡಿ ಇಡ್ಲಿನ ತರಿಸಿದ್ದೀವಿ. ಸೊ ತಟ್ಟೆ ಇಡ್ಲಿ ಮೇಲೆ ಒಂದು ರಾಶಿ ಪುಡಿ ಹಾಕ್ಬಿಟ್ಟು ಒಂದು ರಾಶಿ ತುಪ್ಪ ಹಾಕ್ಬಿಟ್ಟು ಕೊಟ್ಟಿದ್ದಾರೆ. ಆಮೇಲೆ ಇನ್ನೊಂದು ಪುಟ್ಪುಟಾಣಿ ಇಡ್ಲಿ ಅಂದರೆ ಬಟನ್ ಇಡ್ಲಿ ಕೂಡ ತರಿಸ್ಕೊಂಡಿದ್ದೀವಿ. ಅದಕ್ಕೆ ಸಾಂಬಾರು ಡಿಪ್ ಬರುತ್ತೆ. ಸಾಂಬಾರು ಬಂದ್ಬಿಟ್ಟು ನುಗ್ಗೆಕಾಯಿ ಸಾರು, ನುಗ್ಗೆಕಾಯಿ ಎದ್ದು ಕಾಣಿಸ್ತಾ ಇದೆ. ಸೊ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಸ್ಟಾರ್ಟ್ ಮಾಡೋಣ ಫಸ್ಟು ಪುಡಿ ಇಡ್ಲಿಯಿಂದ. ವಾಯ್ಸ್ ಏನೋ ಒಂಚೂರು ಚೆನ್ನಾಗಿಲ್ಲ ಅಂದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ವೈರಲ್ ಫೀವರ್ ಎಲ್ಲ ಕಡೆ ಈಗ ತಾನೇ ರಿಕವರ್ ಆಗ್ಬಿಟ್ಟು ಆಚೆ ಬಂದಿದ್ದೀವಿ, ಅದಕ್ಕೋಸ್ಕರ ನಿಧಾನಕ್ಕೆ ಮಾತಾಡ್ತಾ ಇದ್ದೀನಿ. ಈಗ ಶುರು ಮಾಡೋಣ. ಒಂದು ರಾಶಿ ಪುಡಿನ ಮೇಲ್ಗಡೆ ಫುಲ್ ಸ್ಪ್ರಿಂಕಲ್ ಮಾಡಿದ್ದಾರೆ. ಆಮೇಲೆ ಮೇಲ್ಗಡೆ ಹಾಕಿ ತುಪ್ಪ ಎಲ್ಲ ಒಳಗೊಟ್ಟೋಯ್ತು ಫುಲ್ಲು ನೀಟಾಗೆ. ಒಳ್ಳೆ ಇದು ಕೇಕ್ ಕಟ್ಟಾಗೋಯ್ತು. ಗ್ರಾವಿಟಿ ಫೋರ್ಸ್ಗೆ ಕಟ್ಟಾಗೋಯ್ತು. ಜಾಸ್ತಿ ಪ್ರೆಷರ್ ಕೊಡೋ ಅವಶ್ಯಕತೆಯೇ ಇಲ್ಲ. ಸೈಡಲ್ಲಿ ಚಟ್ನಿ ಕೊಟ್ಟಿರ್ತಾರೆ. ಅದಕ್ಕಿಂತ ಮುಂಚೆ ಫಸ್ಟು ಹಾಗೆ ತಿನ್ಬಿಡೋಣ, ಪುಡಿ ಹೇಗಿದೆ ಅಂತ ನೋಡಬೇಕು. ಅದ್ಭುತ. ಚಟ್ನಿ ಪುಡಿ ತಿಂದಿದ್ದಷ್ಟು ಬರೀ ಫಸ್ಟ್ ಖಾರ ಬರುತ್ತೆ ಅಂದ್ಕೊಂಡೆ, ಬಟ್ ಲೈಟಾಗಿ ಒಂದು ಸಿಹಿ ಅಂಶ ಬಂತು. ಆಮೇಲೆ ಇದೊಂದು ಪರ್ಫೆಕ್ಟಾಗಿದೆ. ಬಾಯಿ ಕೆಟ್ಟೋಗ್ಬಿಟ್ಟಿತ್ತು. ಒಂದು ವಾರದಿಂದ ತೊಗೊಂಡಿದ್ದು ಒಂದೇ ಬೈಟ್ಗೆ ರೀಸೆಟ್ ಆಗೋಯ್ತು. ಇಡ್ಲಿ ಸಾಫ್ಟ್ನೆಸ್ಸು ಡೀಸೆಂಟ್ ಆಗಿದೆ. ತುಂಬಾ ಸಾಫ್ಟ್ ಇಲ್ಲ, ತುಂಬಾ ಗಟ್ಟಿ ಇಲ್ಲ, ಕರೆಕ್ಟಾಗಿದೆ. ಇದನ್ನು ಹಂಗೆ ತಿನ್ಬಿಡ್ಬೋದು. ಪಕ್ಕದಲ್ಲಿ ಚಟ್ನಿ ಅವಶ್ಯಕತೆ ಇಲ್ಲ. ಇದನ್ನೇ ಸಖತ್ತು ಸ್ಟ್ರಾಂಗ್ ಆಗಿದೆ, ಫುಲ್ಲು ಫ್ಲೇವರ್ಫುಲ್ ಆಗಿದೆ. ಆಮೇಲೆ ತರಿಯಾಗಿ ರುಬ್ಬಿರೋ ಚಟ್ನಿ ಪುಡಿ. ನಿಮ್ಗೆ ಆ ಕಡಲೆ ಅವೆಲ್ಲನೂ ಬಾಯಿ ಸಿಗ್ತಾ ಇರುತ್ತೆ. ಅದೇ ಒಂದು ಮಜಾ ಏನು ಅಂದರೆ ಲೈಟಾಗಿ ಆ ಸಿಹಿ ಅಂಶ ಬಂದು ಹೋಗುತ್ತೆ. ಒಂಥರ ಡಿಫ್ರೆಂಟ್ ಎಫೆಕ್ಟು. ಮತ್ತು ತುಪ್ಪದ ಘಮ ಮಾತ್ರ ಯಥೇಚ್ಛವಾಗಿದೆ. ಈಗ ಚಟ್ನಿ ಜೊತೆನೂ ತಿನ್ಬಿಡೋಣ. ಚಟ್ನಿನೂ ಚೆನ್ನಾಗಿದೆ. ಒಂದು ಸೈಡಿಗೆ ಸಿಕ್ಕಿದಾಗ ಬಟ್ ಡಾಮಿನೇಟ್ ಮಾಡೋದು ಬಂದ್ಬಿಟ್ಟು ಚಟ್ನಿ ಪುಡಿ. ಸೊ ಈ ಚಟ್ನಿ ಪುಡಿ ಥರ ಈ ಥರ ಪುಡಿ ಇಡ್ಲಿನ ತೊಗೊಂಡ್ರೆ ಆ ಚಟ್ನಿ ನಿಮಗೆ ಏನು ಫೀಲೇ ಮಾಡಲ್ಲ. ಯಾಕಂದರೆ ಇದೇ ಡಾಮಿನೇಟ್ ಮಾಡ್ತಾ ಇರುತ್ತೆ. ಮಸ್ಟ್ ಟ್ರೈ. ಸೊ ಅದ್ಭುತವಾದ ಪುಡಿ ಇಡ್ಲಿ ತಿಂದಾದಮೇಲೆ ಈಗ ಬಟನ್ ಇಡ್ಲಿ ಕಡೆಗೆ. ಪುಟ್ಪುಟಾಣಿ ಬಟನ್ ಇಡ್ಲಿಗಳು ತೇಲ್ತಾ ಇದೆ ಸಾರಲ್ಲಿ. ಹಂಗೆ ಎತ್ಕೊಂಡು ಬಾಯಿ ಹಾಕೊಂಬ. ನಾರ್ಮಲಾಗಿ ಇಡ್ಲಿ ಡಿಪ್ ಬಂದ್ಬಿಟ್ಟು ಉಡುಪಿ ಸ್ಟೈಲು ಕೆಂಪು ಕಲರು ಸಿಹಿ ಆದ ಸಾರು ಜೊತೆ ತಿಂದರೆ ಅಭ್ಯಾಸ. ನುಗ್ಗೆಕಾಯಿ ಸಾರು ಜೊತೆ ತಿನ್ನೋದಕ್ಕೆ ಇದೊಂಥರ ಮಜಾ. ನುಗ್ಗೆಕಾಯಿ ಫ್ಲೇವರ್ ಯಥೇಚ್ಛವಾಗಿದೆ. ಆ ಈರುಳ್ಳಿ ಫ್ಲೇವರ್ ಕೂಡ ಬರುತ್ತೆ ಸಾರಲ್ಲಿ. ನಾಟಿ ಈರುಳ್ಳಿ ಬಳಸಿರೋದು ಪುಟ್ಪುಟಾಣಿದು ಬೇಜಾನಿರುತ್ತೆ. ಸೊ ಅದು ಟೇಸ್ಟು ಮೇಯ್ನಾಗಿ ಬಂದ್ಬಿಟ್ಟು ನುಗ್ಗೆಕಾಯಿ ಫ್ಲೇವರು ಯಥೇಚ್ಛವಾಗಿ ಬರುತ್ತೆ. ಬಾಯಲ್ಲಿಟ್ಟಿದ ತಕ್ಷಣ ಇಡ್ಲಿ ಕರ್ಗೋಗುತ್ತೆ, ಗೊತ್ತೇ ಆಗಲ್ಲ. ಒಂದೊಂದು ಡಿಫ್ರೆಂಟ್ ಕಾಂಬಿನೇಷನು ಇಷ್ಟ ಆಯಿತು. ಆಮೇಲೆ ತಿಂದಿದ್ದು ಪುಡಿ ತಿಂತ ಒಂದು ಅರ್ಧ ಇಡ್ಲಿ ಮುಕ್ಕಾಲು ಇಡ್ಲಿ ತಿಂದಾದ್ಮೇಲೆ ಬಾಯಿ ಫುಲ್ಲು ಖಾರ ಸ್ಪ್ರೆಡ್ ಆಗೋಯಿತು. ಸ್ಟಾರ್ಟಿಂಗ್ ಇರಲಿಲ್ಲ, ಒಳ್ಳೆ ಮಜಾ ಕೊಡ್ತು. ಆಮೇಲೆ ಹಂಗೆ ಖಾರ ಅದು ಆಮೇಲೆ ಬಾಯಲ್ಲಿ ನೀರು ಜಾಸ್ತಿ ಆಗ್ತಾಯಿತ್ತು. ಇದು ತಿಂದಮೇಲೆ ಸ್ವಲ್ಪ ಸಮಾಧಾನ ಆಯಿತು. ಇದರಲ್ಲಿ ಅಷ್ಟೊಂದು ಖಾರ ಏನೂ ಇಲ್ಲ. ಫುಲ್ಲು ಒಂಥರ ಲೈಟ್ ಅದ, ಒಂಥರ ಈರುಳ್ಳಿದು ಫ್ಲೇವರು, ಲೈಟ್ ಸಿಹಿ ಅಂಶ ಮತ್ತು ನುಗ್ಗೆಕಾಯಿ ಫ್ಲೇವರ್. ಈಗ ಬಟನ್ ಇಡ್ಲಿ. ಈಗ ನೆಕ್ಸ್ಟು ದೋಸೆಗಳು. ನೆಕ್ಸ್ಟು ದೋಸೆನಲ್ಲಿ ಓಪನ್ ಬಟರ್ ಮಸಾಲೆ ದೋಸೆನ ತರಿಸಿದ್ದೀವಿ. ಒಂದು ರಾಶಿ ಬೆಣ್ಣೆ ಕರ್ಗೋಗ್ಬಿಟ್ಟಿದೆ ಆಲ್ರೆಡಿ. ಸೋಡ್ತಾ ಇದೆ ಲಾವಾ ಥರ. ಫುಲ್ ಕರ್ಗೋಗೋಕ್ಕೆ ಮುಂಚೆ ತಿನ್ಕೊಂಬಿಡೋಣ. ದಪ್ಪವಾದ ದೋಸೆ ಆದರೆ ಸಾಕತ್ತು ಸಾಫ್ಟಾಗಿದೆ. ಒಂದು ರಾಶಿ ಪುಡಿ ಇದಕ್ಕೂ ಹಾಕಿದ್ದಾರೆ. ತುಪ್ಪ ಅಂತೂ ಕೇಳೋದೇ ಬೇಡ. ಸಾಕು ಅನ್ನೋವರೆಗೂ ಹಾಕ್ತಾಯಿರ್ತಾರೆ. ಈ ಪುಡಿಗಂತೂ ಫ್ಯಾನ್ ಆಗೋದೆ. ತರಿಯಾಗಿ ರುಬ್ಬಿರೋದು. ಅದಕ್ಕೆ ಮತ್ತೆ ಅದೇ ಥರ ಕಾನ್ಸೆಪ್ಟೇ ತರಿಸಿರೋದು. ಪಲ್ಯ ಒಂದು ರಾಶಿ ಇರುತ್ತೆ. ಪಲ್ಯ ಜೊತೆಗೆ ಬೆಣ್ಣೆ ಎಲ್ಲ ಬರೋ ಥರ ಎತ್ಕೊಂಡು ಗುಳುಮ್. ಅದ್ಭುತ. ಇದೂ ಅಷ್ಟೇ. ಪಕ್ಕದಲ್ಲಿ ಚಟ್ನಿ ಏನೋ ಅವಶ್ಯಕತೆ ಇದ್ದರೆ ಹಂಗೆ ತಿನ್ಬಿಡ್ಬೋದು. ಆ ಪುಡಿನೇ ಹೈಲೈಟು. ಬಂದಿದ್ದ ತಕ್ಷಣ ಏನೋ ಟ್ರೈ ಮಾಡಬೇಕು ಅಂದರೆ ಪುಡಿ ಇರೋ ಡಿಶಸ್ಸು ಯಾವ್ದು ಬೇಕಾದ್ರೂ ಟ್ರೈ ಮಾಡಿ. ಕಣ್ಮುಚ್ಕೊಂಡು
ಇಷ್ಟಪಡ್ತೀವಿ. ನಾರ್ಮಲಾಗಿ ಆಲೂಗಡ್ಡೆ ಪಲ್ಯ ಎಲ್ಲ ಕಡೆ ಬ್ಲ್ಯಾಂಡ್ ಆಗಿರುತ್ತೆ, ಬಟ್ ಇಲ್ಲೂ ಮಸಾಲೆ ಭರಿತವಾಗಿದೆ ಇಲ್ಲಿ. ಅದಕ್ಕೂ ಒಂದು ರಾಶಿ ತುಪ್ಪ, ಮೇಲ್ಗಡೆ ಬೆಣ್ಣೆ ಬರೋದಿಲ್ಲ, ಅದ್ಭುತ. ದೋಸೆ ತೆಳುಗಿಲ್ಲ, ದಪ್ಪ ಇದೆ, ಒಂದು ದಪ್ಪ ತಿಕ್ನೆಸ್ ಇದೆ. ಸೇಮು ಇದು ಖಾಲಿ ದೋಸೆ ಬರುತ್ತಲ್ಲ, ಸೆಟ್ ದೋಸೆ ಆ ಥರ ಕಾನ್ಸೆಪ್ಟಲ್ಲಿ ಫುಲ್ಲು ಗೂಡು ಹೋಲ್ಸು ಏರ್ ಪಾಕೆಟ್ಸು ಸಾಫ್ಟಾಗಿದೆ. ಇದೊಂದು ತಿನ್ನೋ ಅಷ್ಟೊತ್ತಲ್ಲಿ ಹೊಟ್ಟೆ ತುಂಬ ಹೋಗುತ್ತೆ. ಈ ಡಿಶ್ ತೊಗೊಂಡ್ರೆ ಓಪನ್ನು ಬಟರ್ ಮಸಾಲೆ ದೋಸೆ, ಯಾಕಂದರೆ ಫುಲ್ಲಿ ಲೋಡೆಡ್ ಅಲ್ಲ ಅದಕ್ಕೆ. ಈಗ ಅವಾಗಲೇ ಗ್ರೀನ್ ಚಟ್ನಿ ತಿಂದಿದೆ, ಇಲ್ಲೊಂದು ಕೆಂಪು ಚಟ್ನಿ ಇದೆ, ಅದ್ರ ಜೊತೆ ಟೇಸ್ಟ್ ಮಾಡೋಣ. ಕೆಂಪು ಮೆಣಸಿನಕಾಯಿಯ ಚಟ್ನಿ ಶಿವ. ಅದರಲ್ಲಿ ಖಾರ ಕಮ್ಮಿ, ಲೈಟಾಗಿ ಟ್ಯಾಂಗಿ ಅದಿರುತ್ತೆ, ಚೆನ್ನಾಗಿದೆ. ಮಸ್ಟ್ ಟ್ರೈ. ಪುಡಿ ಇಡ್ಲಿ ಪ್ಲಸ್ ಪುಡಿ ಮಸಾಲೆ ದೋಸೆ ಮಿಸ್ ಮಾಡಿದ್ರೆ ಟ್ರೈ ಮಾಡಿ. ಈಗ ನೆಕ್ಸ್ಟು ಡಿಶ್ಗೆ ಜಂಪ್ ಮಾಡೋಣ. ನೆಕ್ಸ್ಟು ತುಂಬ ಜನರ ಫೇವ್ರೇಟು, ಆಮೇಲೆ ನನ್ನ ಫೇವ್ರೇಟು ಕೂಡ ಈರುಳ್ಳಿ ದೋಸೆ. ಅದು ಕೂಡ ತುಪ್ಪದ ಈರುಳ್ಳಿ ದೋಸೆ. ಒಂದು 3-4 ಸಲ ತಿರುಗಿಸಿ ಪೊರಗಿಸಿ ತುಪ್ಪನ ಸುರಿದಿದ್ದಾರೆ ಇದಕ್ಕೆ. ಆಹಾ, ಬಿಸಿ ಬಿಸಿ ತಿನ್ನೋಕ್ಕೆ ಮಜಾ. ಯಾವಾಗಲೂ ಬಿಸಿ ತಿನ್ನೋಕ್ಕೆ ಬಿಡಲ್ಲ ಹರ್ಷ ನಮಗೆ. ಇವಾಗ ಬಿಸಿ ಬಿಸಿ ಇದೆ ತಂದಿದ ತಕ್ಷಣ ತಿಂತಾಯಿದ್ದೀನಿ. ಮುರಿಬೇಕಾದ್ರೆ ದೋಸೆ ಫುಲ್ಲು ಮೃದುವಾಗಿ ಬಂದ್ಬಿಡ್ತು, ಕೈಯಲ್ಲಿ ಇಟ್ಕೊಳಕ್ಕಾಗ್ತಿಲ್ಲ, ಸುಡ್ತಾ ಇದೆ. ತಿನ್ಕೊಂಬಿಡೋಣ. ಚಟ್ನಿ ಜೊತೆ ತಿನ್ನಬೇಕು, ಹಂಗೆ ತಿನ್ನೋಕ್ಕಾಗುತ್ತಾ? ಚಿಯರ್ಸ್. ಹಾಂ, ಸಾಕತ್ತು ರೋಸ್ಟ್ ಆಗಿರೋ ಈರುಳ್ಳಿ ಅದು ಕ್ಯಾರಮಲೈಸ್ ಆಗ್ಬಿಟ್ಟು ಈಗ ಬಿರಿಯಾನಿನಲ್ಲಿ ಫ್ರೈಡ್ ಆನಿಯನ್ಸ್ ಆದಾಗ ಸಿಕ್ಕಿದಾಗ ಹೆಂಗೆ ಮಜಾ ಕೊಡುತ್ತಲ್ಲ ಆ ಥರ ಕೊಡ್ತಿದೆ. ಒಂದು ರಾಶಿ ಈರುಳ್ಳಿ ಜೊತೆಗೆ ಖಾರ ಆ್ಯಡ್ ಮಾಡೋಕ್ಕೆ ಹಸಿಮೆಣಸಿನ್ಕಾಯಿ ಪೀಸು ಚಿಕ್ಕದು ಅಲ್ಲಿ ಸಿಗುತ್ತೆ, ಬಟ್ ಅಷ್ಟೊಂದು ಖಾರ ಇಲ್ಲ. ಆಮೇಲೆ ಕ್ಯಾರೆಟ್ ತುರಿಗಳು ಹಾಕಿದ್ದಾರೆ, ಕೊತ್ತಂಬರಿ ಸೊಪ್ಪು, ಆಮೇಲೆ ಲೈಟಾಗೆ ಬಿಳಿ ಎಳ್ಳು ಅಲ್ಲಿ ಇಲ್ಲಿ ಇಣಕ್ಕೆ ನೋಡ್ತಾ ಇರುತ್ತೆ. ಮುರಿದ್ಬಿಟ್ಟು ಸ್ವಲ್ಪ ಪ್ರೆಷರ್ ಕೊಟ್ಟಿದ್ರೆ ತುಪ್ಪ ಎಲ್ಲ ಆಚೆ ಬಂದ್ಬಿಡುತ್ತೆ. ಒಂಥರ ಹೆಂಗೆ ಹಾಕಿದ್ರು ಅಂದರೆ ಫಸ್ಟು ಹಿಟ್ಟು ಹಾಕಿದಾಗ ಒಂದು ರಾಶಿ ತುಪ್ಪ ಹಾಕಿದ್ರು, ಆಮೇಲೆ ಈರುಳ್ಳಿ ಹಾಕಿದಾಗ ಹಾಕಿದ್ರು, ಅದನ್ನು ತಿರುಗಿಸಿ ಮತ್ತೆ ಇನ್ನೊಂದ್ಸಲಿ ಹಿಂದೆ ಮುಂದೆ ಹಾಕಿದ್ರು. ಒಂದು 3-4 ಸಲ ತುಪ್ಪ ಸುರಿದಿದ್ದಾರೆ. ಸೊ ಕೈ ಎಲ್ಲ ತುಪ್ಪಮಯ. ಒಂಥರ ಡಯಟ್ ಬಿಟ್ಬಿಟ್ಟು ಬರಬೇಕು, ಆವಾಗ ಒಳ್ಳೆ ಮಜಾ ಮಾಡ್ತೀರಾ. ತಿನ್ಬಿಟ್ಟು ನೆಕ್ಸ್ಟ್ ಡಿಶ್ಗೆ ಜಂಪ್ ಆಗೋಣ. ಸೊ ಫೈನಲಾಗಿ ಖಾರ ಬಾತು ಕೇಸರಿ ಬಾತ್ ಇಲ್ಲ ಅಂದರೆ ವೀಡಿಯೋ ಮುಗ್ಸೋಕ್ಕೆ ಆಗಲ್ಲ. ಕೇಸರಿ ಬಾತಲ್ಲಿ ತುಪ್ಪ ಜಾರ್ಕೊಂಡು ಹೋಗ್ತಾಯಿದೆ. ಸೊ ಅಲ್ಲೆಲ್ಲ ಆಚೆ ಬರ್ತಿದೆ, ಅದೆಲ್ಲ ಆಚೆ ಹೋಗೋಕ್ಕೆ ಮುಂಚೆ ತಿನ್ಕೊಂಬಿಡೋಣ. ಫಸ್ಟು ಕೇಸರಿ ಬಾತು. ಆಹಾ, ಮರಳು ಆಗಿರೋ ಕೇಸರಿ ಬಾತು. ದೇವಸ್ಥಾನದ ಪ್ರಸಾದ ತಿಂದಂಗೆ ಆಯಿತು. ಯಪ್ಪ ಅದ್ಭುತ. ಆಮೇಲೆ ಬಾಯಲ್ಲಿ ಇಟ್ಕೊಂಡು ಆಗಿಲೇ ಇಲ್ಲ, ಹಂಗೆ ಕರ್ಗೋಯ್ತು. ಫುಲ್ಲು ರವೆ ಏನಿರುತ್ತೆ ಎಲ್ಲ ಬಿಚ್ಕೊಂಡ್ಬಿಟ್ಟು ಹಂಗೆ ಕದ್ರೋಯ್ತು ಬಾಯಲ್ಲಿ ಇಟ್ಟಿದ ತಕ್ಷಣ. ಮಿತವಾದ ಸಿಹಿ, ತುಂಬಾ ಸ್ವೀಟ್ ಇಲ್ಲ. ಸೊ ನನಗಂತೂ ಪರ್ಫೆಕ್ಟ್ ಆಗಿದೆ. ಪಕ್ಕದಲ್ಲಿ ಖಾರ ಬಾತು, ಸೊ ಅದಕ್ಕೂ ಒಂದು ರಾಶಿ ತುಪ್ಪ ಹಾಕಿದ್ದಾರೆ, ಅದನ್ನು ಟೇಸ್ಟ್ ಮಾಡೋಣ. ಇದರಲ್ಲೂ ಕೂಡ ಅಷ್ಟೇ ಗೋಡಂಬಿ ಯಥೇಚ್ಛವಾಗಿದೆ. ಓ ಮೈ ಗಾಡ್, 3 ಸಿಕ್ಬಿಡ್ತು ಇಲ್ಲೇ. ಎಣ್ಣೆ ತುಪ್ಪ ಎಲ್ಲ ಯಥೇಚ್ಛವಾಗಿ ಹಾಕಿ ಮಾಡಿದ್ರೆ ಎಲ್ಲ ಡಿಶಸ್ಸು ಅದ್ಭುತವಾಗಿರುತ್ತೆ. ಇದರಲ್ಲಿ ಎಣ್ಣೆ ಬಳಸಲ್ಲ, ಬರೀ ನಂದಿನಿ ತುಪ್ಪ. ಇವ್ರದ್ದು ಎಲ್ಲ ಡಿಶಸ್ಗೂ ಅಷ್ಟೇ ತುಪ್ಪ ಕಂಪಲ್ಸರಿ ಇದ್ದೇ ಇರುತ್ತೆ. ಸೊ ಇದರಲ್ಲಿ ನೀವು ನೋಡ್ತಿರ್ಬೋದು ಜಿನಿಕ್ ಥರ ಅದು ಹೆಂಗಿದೆ ಅಂತ. ಇದರಲ್ಲೂ ಅಷ್ಟೇ ಲೈಟಾಗಿ ಆ ಖಾರ ಬರುತ್ತೆ. ಏನೋ ಹಸಿಮೆಣಸಿನ್ಕಾಯಿ ಪೀಸಸ್ ಚಿಕ್ಕದಾಗಿ ಕಟ್ ಮಾಡೋಕ್ಕಿರ್ತಾರಲ್ಲ, ಅದ್ರದ್ದು ಜ್ಯೂಸಸ್ ಬಿಟ್ಕೊಂಡೇ ಖಾರ ಬರೋದು. ಇನ್ನು ಎಕ್ಸ್ಟ್ರಾ ಏನೂ ಹಾಕಿಲ್ಲ, ಪ್ಲೈನಾಗಿರುತ್ತೆ ನೋಡೋದಕ್ಕೂ, ಕಲರ್ ಗಿಲ್ಲರ್ ಏನೂ ಇರೋದಿಲ್ಲ. ಜಾಸ್ತಿ ಗೋಡಂಬಿಗಳು ಸಿಗ್ತಾ ಇರುತ್ತೆ. ನಾರ್ಮಲಾಗಿ ಕ್ಯಾರೆಟು ಮತ್ತು ಬೀನ್ಸ್ ಎಲ್ಲ ಸಿಗ್ತಾ ಇರುತ್ತಲ್ಲ ಬೇರೆ ಕಡೆ ಎಲ್ಲ, ಅದರಲ್ಲಿ ಗೋಡಂಬಿಗಳು ಸಿಗ್ತಾ ಇದೆ ಇದರಲ್ಲಿ. ಇನ್ನು ಸ್ವಲ್ಪ ಖಾರ ಬೇಕು ಅಂದರೆ ಪಕ್ಕದಲ್ಲಿ ಚಟ್ನಿ ಇದೆ, ಅದ್ರ ಜೊತೆ ನೆಂಚ್ಕೊಂಡು ತಿನ್ಬೋದು. ಈಗ ಟಿಂಗ್ ಅಂತ ಕೂದಲು ನಿಂತ್ಕೊಂಡ್ಬಿಡುತ್ತೆ ಖಾರಕ್ಕೆ. ಹಸಿಮೆಣಸಿನ್ಕಾಯಿ ಖಾರ ಸ್ವಲ್ಪ ಜಾಸ್ತಿ ಇರುತ್ತೆ. ಅದ್ಭುತ. ನೀಟಾಗಿ ಖಾಲಿ ಮಾಡ್ಬಿಟ್ಟು ಒಂದು ಕಡಕ್ಕಾದ ಕಾಫಿ ಜೊತೆಗೆ ಸಿಗ್ತೀನಿ. ಸೊ ಫೈನಲಾಗಿ ನಮ್ಮ ಜೊತೆ ಇಬ್ಬರು ಜಾಯ್ನ್ ಆಗಿದ್ದಾರೆ. ಸೊ ಇವತ್ತು ಅವರು ರೆಕಾರ್ಡ್ ಮಾಡಿದ್ದಾರೆ ವೀಡಿಯೋ, ನಾವು ಮಾಡಿದ್ದೀವಿ ಸಪ್ರೇಟಾಗಿ. ನಾವು ಮಾಡಿಲ್ದಿರೋ ಒಂದು 2-3 ಡಿಶಸ್ಸು ಅವ್ರು ಟ್ರೈ ಮಾಡಿದ್ದಾರೆ. ಸೊ ಅವ್ರ ಚಾನಲಲ್ಲಿ ನೀವು ಚೆಕ್ ಮಾಡ್ಬೋದು ಅದ್ರದ್ದು ರಿವ್ಯೂನ. ಸೊ ನೀವು ಮಾಡಿದಿರೋದು ನಾವು ಮಾಡಿದ್ದೀವಿ ಅನ್ಸುತ್ತೆ, ಯಾವುದೋ 1-2 ನಮ್ಮ ಚಾನಲ್ ಅದು ಬರುತ್ತೆ. ಈಗ ಔಟ್ರೋಗೆ ಇಬ್ಬರನ್ನು ಕರ್ಕೊಂಡಿದ್ದೀವಿ. ಫಸ್ಟ್ ಅವ್ರನ್ನ ಕೇಳ್ಬಿಡೋಣ ಟೇಸ್ಟ್ ಹೇಗಿತ್ತು ಅಂತ. ಅದಕ್ಕೆ ಮುಂಚೆ ಸಿಪ್ ಹೊಡೆದು ಬಿಡೋಣ ಕಾಫಿ. ಒಳ್ಳೆ ಬ್ರೇಕ್ಫಾಸ್ಟ್ ಆದಮೇಲೆ ಕಾಫಿ ಕುಡಿಯೋದು ಒಳ್ಳೆ ಮಜಾ. ನಿದ್ದೆ ಹೊಟ್ಟೋಗುತ್ತೆ, ಯಾಕಂದರೆ 6:30ಗೆ ಬಂದ್ವಿ. ಸೊ
ಸೊ ನಿದ್ದೆ ಕಣ್ಣಲ್ಲೇ ಇತ್ತು, ಕುಡಿದ ಮೇಲೆ ಹೊಟ್ಟೋಯ್ತು. ಸೊ ಹೇಗಿದೆ ಅಂತ ಹೇಳಬೇಕು, ಟೇಸ್ಟ್ ಹೇಗಿತ್ತು ಬ್ರಾ? ನನಗೆ ಬಟನ್ ಇಡ್ಲಿ ತೊಗೊಂಡೆ, ಸಾಂಬಾರು ಮಾತ್ರ ಅಲ್ಟಿಮೇಟ್ ಸೂಪರ್ ಆಗಿತ್ತು. ಆಮೇಲೆ ಇಲ್ಲಿನ ಸಿಗ್ನೇಚರ್ ಡಿಶ್ ರವೆ ಇಡ್ಲಿ ಅಲ್ಟಿಮೇಟ್ ಸೂಪರ್ ಅಲ್ಲ? ನಿಮಗೆ? ನಮ್ಗೆ ಉಪ್ಪಿಟ್ಟು ಕೇಸರಿಬಾತ್ ಇಷ್ಟ ಆಯಿತು. ಏನು ಎಕ್ಸ್ಟ್ರಾ ಏನು ಪೈನಾಪಲ್ ಫ್ಲೇವರ್ ಅದು ಇದು ಏನಿಲ್ಲ, ನಾರ್ಮಲ್ ಆಗಿ ಸಿಂಪಲ್ ಆಗಿ ಸೂಪರ್ ಆಗಿತ್ತು ಅದು. ಓಕೆ, ಇದೇ ಹೆಂಗಿತ್ತು ಗೋಡಂಬಿಗಳು ಇದರಲ್ಲಿ? ಗೋಡಂಬಿಗಳು ಹೌದು, ಉಪ್ಪಿಟ್ಟಲ್ಲೂ ಗೋಡಂಬಿ ಸಿಗ್ಬಿಡ್ತು ನನಗೆ. ಒಳ್ಳೆ ಇದು ಕಡಲೆ ಮತ್ತು ಕಡಲೆ ಬೀಜ ಸಿಗ್ದಂಗೆ ಬರೀ ಗೋಡಂಬಿಗಳೇ ಸಿಗ್ತಾಯಿತ್ತು. ಇನ್ನೊಂದು ಮೇಯ್ನ್ ಏನು ಅಂದರೆ ಇವರು ಯೂಸ್ ಮಾಡೋದೆಲ್ಲ ಬರೀ ತುಪ್ಪ ಬಿಟ್ಟು ಬೇರೆ ಏನೂ ಹಾಕೋದಿಲ್ಲ, ಎಣ್ಣೆ ಎಲ್ಲ ಯೂಸ್ ಮಾಡೋದಿಲ್ಲ ಎಲ್ಲ ಡಿಶಸ್ಗೂ ಅಷ್ಟೇ. ಸೊ ಯಥೇಚ್ಛವಾಗಿರುತ್ತೆ. ಆಬ್ವಿಯಸ್ಲಿ ತುಪ್ಪ ಎಲ್ಲ ಜಾಸ್ತಿ ಹಾಕಿ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿದ್ದೇ ಇರುತ್ತೆ. ಮಸ್ಟ್ ವಿಸಿಟ್ ಜಾಗ. ಸೊ ಪುಡಿ ತಿಂದ್ರಿ ತಾನೆ? ಪುಡಿ ಇಡ್ಲಿ ಪುಡಿ ಇಲ್ಲ, ಪುಡಿ ಬದಲು ಇದು ತಿಂದೆ, ರವೆ ಇಡ್ಲಿ ಅಲ್ಟಿಮೇಟ್. ಹೌದಾ? ಹಾಗಾದರೆ ನಾವು ಪುಡಿ ಇಡ್ಲಿ ತಿಂದ್ವಿ, ಮತ್ತು ಓಪನ್ ಬಟರ್ ಮಸಾಲೆ ದೋಸೆ ತಿಂದ್ವಿ. ಅದರಲ್ಲೂ ಒಂದು ರಾಶಿ ಪುಡಿ ಹಾಕಿದ್ರು. ಅದಂತೂ ಮಸ್ಟ್ ಟ್ರೈ. ಮಿಸ್ಸೇ ಮಾಡಿದ್ರೆ ಪುಡಿ ಇರೋ ಡಿಶಸ್ನ ಮಿಸ್ ಮಾಡಿದ್ರೆ ಟ್ರೈ ಮಾಡಿ. ಆಮೇಲೆ ಅವ್ರು ಹೇಳ್ದಂಗೆ ಸಾಂಬಾರು ಸಾಕಾಗಿತ್ತು. ಯಾವುದಕ್ಕೆ ಗೊತ್ತಾ? ಬಟನ್ ಇಡ್ಲಿ ಕೊಟ್ಟಿದ್ದು ಸಾಂಬಾರು. ನಾರ್ಮಲಾಗಿ ಉಡುಪಿ ಸ್ಟೈಲ್ ತಿಂತಾ ಇರ್ತೀವಿ, ಬಟ್ ಇದು ಅದಲ್ಲ, ನುಗ್ಗೆಕಾಯಿ ಸಾರು. ಸೊ ಆ ನುಗ್ಗೆಕಾಯಿ ಫ್ಲೇವರ್ ಅಂತೂ ಇನ್ಫ್ಯೂಸ್ಡ್ ಆಗ್ಬಿಟ್ಟಿತ್ತು. ಆಮೇಲೆ ಇದು ಏನದು ನಾಟಿ ಈರುಳ್ಳಿ ಸಣ್ಣದು ನಾಟಿ ಈರುಳ್ಳಿಗಳು ಬೇಜಾನ್ ಹಾಕಿದ್ರ, ಅದ್ರದ್ದು ಫ್ಲೇವರು ಹೆಂಗೆ ಕೊಡ್ದೆ ಅದು ಸಖತ್ತಾಗಿ ಹಿಡಿದ್ಬಿಟ್ಟಿತ್ತು ಸಾರಲ್ಲಿ. ಸೊ ಮಸ್ಟ್ ವಿಸಿಟ್ ಜಾಗ. ಸತ್ಯ ಬ್ರೋ ಅವರು ಅಲ್ಲಿಂದ ಬಂದಿದ್ರು ಟ್ರೈ ಮಾಡೋದಕ್ಕೆ. ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಬ್ರಿಗೂ. ಹೌದು, ಖಂಡಿತ ಇಷ್ಟ ಆಯಿತು. ಬೆಳಗ್ಗೆ ಬಂದಿದ್ದಕ್ಕೂ ಸಾಕಾಯಿತು. ಸೂಪರ್. ಜನ ಈ ಕಡೆ ಸುತ್ತಮುತ್ತ ಇರೋರು ಬನ್ನಿ, ರೀಓಪನ್ ಆಗಿದೆ. ಸೊ ಈ ಜಾಗಕ್ಕೆ ಜಾಸ್ತಿ ಸಪೋರ್ಟ್ ಬೇಕಾಗುತ್ತದೆ. ಸೊ 30 ವರ್ಷ ಹಳೆ ಹೋಟ್ಲು, ಆವಾಗಿಂದ ಇದೆ ಕಂಟಿನ್ಯೂಸ್ ಆಗಿ. ಮುಂಚೆ ಏನು ಅಂದರೆ ಅವ್ರ ಹತ್ರ ಇವ್ರ ಹತ್ರ ಚೈನೀಸು, ನಾರ್ತ್ ಇಂಡಿಯನು ಎಲ್ಲ ಇತ್ತು. ಇವಾಗ ಎಲ್ಲ ನಿಲ್ಲಿಸ್ಬಿಟ್ಟು ಬರೀ ಸೌತ್ ಇಂಡಿಯನ್ ಮಾತ್ರ ಇದು ಮಾಡೋಣ ಅಂದ್ಬಿಟ್ಟು, ಸರ್ವ್ ಮಾಡೋಣ ಅಂದ್ಬಿಟ್ಟು ಒಂಥರ ಡಿಫ್ರೆಂಟ್ ಹೊಸ ಅವತಾರ ಫುಲ್ಲು ಇಂಟೀರಿಯರ್ ಎಲ್ಲ ಚೇಂಜ್ ಮಾಡಿ ಮಾಡಿದ್ದಾರೆ. ಸೊ ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ ಕೊಟ್ಟಿರ್ತೀವಿ, ಆರಾಮಾಗಿ ಬನ್ನಿ. ಮತ್ತು ಸೊ ಫುಡ್ ಪ್ಯಾರಡೈಸ್ TV ಚಾನಲ್ನ ಚೆಕ್ ಮಾಡಿ. ಅದೇ ನಾವು ತಿಂದಿರೋದು ಅವರು ತಿಂದಿದ್ದಾರೆ. ಸೊ ಅಲ್ಲಿ ಅದರದ್ದು ರಿವ್ಯೂನ ನೋಡ್ಬೋದು. ಆಮೇಲೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಈ ವಿಡಿಯೋನ ಜಾಸ್ತಿ ಶೇರ್ ಮಾಡಿ, ಇನ್ಫಾರ್ಮೇಷನ್ ಎಲ್ಲರಿಗೂ ಗೊತ್ತಾಗಲಿ. ನಮಸ್ಕಾರ.